ಅಪ್ಪ, ನಾನು ನಿಮ್ಮ ಹತ್ರ ಸ್ವಲ್ಪ ಅರ್ಜೆಂಟಾಗಿ ಮಾತಾಡಬೇಕು. ನಾನೊಂದು ಇಂಪಾರ್ಟೆಂಟ್ ಮೀಟಿಂಗ್ ನಲ್ಲಿ ಇದ್ದೀನಿ. ಐ ವಿಲ್ ಕಾಲ್ ಯು ಬ್ಯಾಕ್. ಅಪ್ಪ 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 ಅಪ್ಪ, ಲಿಸನ್ 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 ಲಿಸನ್. ಹಲೋ ಸರ್, ಮಿನಿಸ್ಟರ್ಸ್ ಮಲೇಷಿಯಾ ಪ್ರೋಗ್ರಾಮು ಹೋದ ತಿಂಗಳ ಕನ್ಫರ್ಮ್ ಆಗಿತ್ತಂತೆ ಸರ್. ಓಕೆ. ಮಿನಿಸ್ಟರ್ಸ್ ಅಲ್ಲೇನೋ ಗೌರ್ಮೆಂಟ್ ಅಫಿಷಿಯಲ್ ಕೆಲಸದ ಮೇಲೆ ಬಂದಿದ್ದಾರಂತೆ ಸರ್. ಸಮಥಿಂಗ್ ಇಸ್ ರಾಂಗ್. ಅವನು ನನಗೆ ಕ್ಲೂ ಕೊಟ್ಟಿದ್ದು ಮಲೇಷ್ಯಾ ಫ್ಲೈಟ್ ಬಗ್ಗೆ. ಮಿನಿಸ್ಟರ್ಸ್ ಮೀಟಿಂಗ್ ಫಿಕ್ಸ್ ಆಗಿರೋದು ಮಲೇಷ್ಯಾ ಅಲ್ಲೇ. ಹಾಗಾದ್ರೆ ಅವನಿಗೆ ಮಿನಿಸ್ಟರ್ಸ್ ಮೀಟಿಂಗ್ ಬಗ್ಗೆ ಮುಂಚೆನೆ ಗೊತ್ತಿತ್ತು. ಅವ್ರ ಪ್ರೋಗ್ರಾಮ್ಗೂ ಇವನ್ ಪ್ಲಾನ್ಗೂ ಏನೋ ಕನೆಕ್ಷನ್ ಇದೆ. ಮಲೇಷ್ಯಾದಲ್ಲಿ ಮಿನಿಸ್ಟರ್ಸ್ ಏನ್ ಕೆಲಸ? ಅವರು ಅನ್ಅಫಿಷಿಯಲ್ ಆಗಿ ಏನಾದ್ರು ಮಾಡ್ತಾ ಇದ್ದಾರಾ? ಮಿಸ್ಟರ್ ಬ್ಯಾನರ್ಜಿ ಸರ್, ನಾವು ಮೈನ್ಸ್ ಇಂದ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು ತಲೆ ಹೊಡೆದು ಅಷ್ಟು ಸಾಲದಕ್ಕೆ ಕಾಂಟ್ರಾಕ್ಟರ್ ಹತ್ರ ಕಮಿಷನ್ ತಗೊಂಡು ಸರ್ಕಾರಿ ಜಮೀನ ಡಿನೋಟಿಫಿಕೇಶನ್ ಮಾಡಿ ಬಡವರ ತಲೆನೂ ಹೊಡೆದು ಸಂಪಾದನೆ ಮಾಡಿರೋ ಹಣ 300 ಕೋಟಿ. ಇದನ್ನ ರುಪೀಸ್ ಇಂದ ಡಾಲರ್ ಕನ್ವರ್ಟ್ ಮಾಡೋವಷ್ಟರಲ್ಲಿ ನಮ್ ಹೆಣನೇ ಬಿದ್ದೋಯ್ತು. ಡೋಂಟ್ ವರಿ ಸರ್, ನಾವು ಮಲೇಷ್ಯಾಲ್ ಶುರು ಮಾಡಬೇಕು ಅಂತಿರೋ ಸ್ಟಾರ್ ಹೋಟೆಲ್ಸ್ಗೆ ನಿಮ್ ಶೇರು ಫಸ್ಟ್ ಇನ್ಸ್ಟಾಲ್ಮೆಂಟ್. ದೊಡ್ಡ ಅಮೌಂಟ್ ಇಲ್ಲಿ ಕೈ ಬದಲಾಗೋ ಚಾನ್ಸಸ್ ಇದೆ. ಅದನ್ನ ಹೊಡೆಯೋದಕ್ಕೆ ಅವನು ಇಲ್ಲಿ ಬಂದಿರಬೇಕು. ಇಷ್ಟು ದಿನ ಮುಂಚೆ ಬಂದಿದ್ದಾನೆ ಅಂದ್ರೆ ಅವನು ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡು ಬಂದಿರ್ತಾನೆ. ಏನೋ ಗೇಮ್ ಆಡ್ತಾ ಇದ್ದಾನೆ. ಮಿನಿಸ್ಟರ್ಸ್ಗೂ ಮಾವನ್ಗೂ ಏನೋ ಲಿಂಕ್ ಇದೆ. ಸೊ ಅವ್ರ ಅಕ್ಕಪಕ್ಕನೇ ಅವನಿರೋ ಚಾನ್ಸಸ್ ಇದೆ. ಅಲ್ಲಿಗೆ ಹೊಸದಾಗಿ ಬಂದವ್ರು ಯಾರು? ಅವನಾಗಿರೋಕ್ ಚಾನ್ಸ್ ಇಲ್ಲ. ಏನೋ ಮಿಸ್ ಆಗ್ತಾ ಇದೆ. ಹಾಯ್ ಪಾರ್ಟ್ನರ್. ಕರೆಕ್ಟ್ ಪಾರ್ಟ್ನರ್ ಅಂದ್ರೆ ನೀವೇ ಸಾ. ರಂಗ, ಶ್ರೀರಂಗ. ನನ್ನ ಫ್ರೆಂಡ್ ಇಂಡಿಯಾದಿಂದ ಬಂದಿದ್ದಾರೆ, ಶ್ರೀರಂಗ ಅಂತ. ನೀಮ್ ಶೇಕ್ ಹ್ಯಾಂಡ್ ಕೊಡ್ದಿದ್ರು ನಾನು ತಗೊಂತೀನಿ ಪಾರ್ಟ್ನರ್. ಪಾರ್ಟ್ನರ್ ಇನ್ ಕ್ರೈಮ್, ಕಳ್ಳ. ನನಗೆ ದುಡ್ಡೇ ಮುಖ್ಯ.
ನನ್ನ ಮಗ ಕಳ್ಳಾನೆ. ಕಿಕ್ಗೋಸ್ಕರ ಅವನ್ ಕಳ್ಳ ಆದ. ನಾನು ವೆಂಕಟ್, ನನ್ನ ಹೆಂಡತಿ ಸಪ್ನ, ನಮಗೊಬ್ಳು ಮಗಳಿದ್ದಾಳೆ. ನಾನು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ತಿಂಗಳಿಗೆ 10,000 ರೂಪಾಯಿ ಸಂಬಳ. ಬೆಳಿಗ್ಗೆ 8 ಗಂಟೆಗೆ ಟಿಫಿನ್ ಬಾಕ್ಸ್ ಹಿಡಿದು ಮಗಳನ್ನ ಸ್ಕೂಲಿಗೆ ಬಿಟ್ಟು ಓಡ್ತಾ ಬಸ್ ಹಿಡಿದು ಆಫೀಸ್ ಸೇರ್ತೀನಿ. ಸಂಜೆ ಮನೆಗೆ ಬರ್ತಿದ್ದ ಹಾಗೆ ಮಗಳ ಜೊತೆ ಆಟ ಆಡ್ತೀನಿ. ಯಾವಾಗಲಾದರೂ ಟೈಮ್ ಸಿಕ್ಕಿದ್ರೆ ಫ್ಯಾಮಿಲಿ ಜೊತೆ ಫಿಲ್ಮ್ಗೆ ಹೋಗ್ತೀನಿ. ಉಳಿಸಿದ ಹಣನ 10 ಸಾರಿ ಎಣಿಸಿ ಲೈಫಲ್ಲಿ ಸೆಟ್ಲ್ ಆದಾಗೆ ಖುಷಿ ಪಡ್ತೀನಿ. ಇದು ನಮ್ಮ ಜೀವನ. ನಮಗೆ ಯಾರ ಮೇಲೂ ಕಂಪ್ಲೇಂಟ್ಸ್ ಇಲ್ಲ. ನಮ್ಗೆ ನಮ್ಮ ಮಗಳು ಬಿಟ್ರೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಸರಳ ಸುಂದರವಾದ ಲೈಫ್. ದೊಡ್ಡ ದೊಡ್ಡ ಆಸೆಗಳೂ ಇರಲಿಲ್ಲ. ಆ ದೇವರು ಕೊಟ್ಟಿರೋದ್ರಲ್ಲೇ ಸಂತೋಷವಾಗಿದ್ವಿ. ಆದ್ರೆ ಅಮ್ಮ, ಮಗುಗಿರೋ ಕಾಯಿಲೆ ಬಗ್ಗೆ ಡಾಕ್ಟರ್ ಏನು ಹೇಳಿದ್ರು ಅಂತ ನಮಗೊಂದು ಅರ್ಥ ಆಗಲಿಲ್ಲ. ಅರ್ಥ ಆಗಿದ್ದು ಒಂದೇ, ಮಗು ಟ್ರೀಟ್ಮೆಂಟ್ ಕೊಡೋದಕ್ಕೆ ತುಂಬ ದುಡ್ಡು ಬೇಕು ಅಂತ. ಟ್ರೀಟ್ಮೆಂಟ್ ಇಮ್ಮಿಡಿಯೇಟಾಗಿ ಶುರು ಮಾಡದೆ ಹೋದರೆ ಕಾಯಿಲೆ ಮೈಯಲ್ಲೆಲ್ಲ ಹರಡಿ ಹೂವಿನಂತ ನಮ್ಮ ಮಗು ಸತ್ತು ಹೋಗುತ್ತೆ. ಅವತ್ತಿಂದ ನಮ್ಮ ಮಗು ಅವಳಿಗಿರೋ ಕಾಯಿಲೆ ಜೊತೆ ಹೋರಾಡ್ತಾ ಇದ್ರೆ ಇಲ್ಲದೇ ಇರೋ ದುಡ್ಡಿಗೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ವಿ. ಇಲ್ಲಿವರೆಗೂ ಸೇವಿಂಗ್ಸ್ ಮಾಡಿದ ದುಡ್ಡೆಲ್ಲ ಇನಿಷಿಯಲ್ ಟ್ರೀಟ್ಮೆಂಟ್ಗೆ ಖರ್ಚಾಗೋಯ್ತು. ಪರಿಸ್ಥಿತಿ ಕೈ ಮೀರಿತ್ತು. ಕೈಯಲ್ಲಿದ್ದ ಹಣ ಎಲ್ಲ ಖಾಲಿಯಾಗಿ ನನ್ನ ಮಗಳು ಸತ್ತೋಗ್ತಾಳೆ ಅಂತ ಅವಳಿಗೆ ಗೊತ್ತಾಗಿ ನನ್ನನ್ನು ಬದುಕಿಸ್ಕೊಡಿ ಅಂತ ನಮ್ಮ ಕಡೆ ತಿರುಗಿ ನೋಡ್ದಾಗ್ಲೇ ನಾವಿಬ್ರು ಸತ್ತು ಹೋದ್ವಿ. ಇನ್ನು 24 ಗಂಟೆ ಒಳಗಡೆ ಅವಳಿಗೆ ಆಪರೇಷನ್ ಮಾಡದೆ ಹೋದ್ರೆ ನನ್ನ ಮಗಳು ಸತ್ತು ಹೋಗ್ತಾಳೆ. ಬೇರೆ ದಾರಿನೇ ಇಲ್ಲ. ಅವಳ ಸಾವನ್ನ ನಮ್ಮ ಕೈಯಲ್ಲಿ ನೋಡಕ್ ಶಕ್ತಿ ಇಲ್ಲ. ಅದಕ್ಕೆ ಅವಳನ್ನ ಆಶ್ರಮಕ್ಕೆ ಸೇರಿಸಿ ಅವಳಿಗಿಂತ ಮುಂಚೆನೆ ನಾವಿಬ್ರು ಸತ್ತೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ನಮ್ಮನ್ನ ಯಾರು ತಪ್ಪು ತಿಳ್ಕೊಬೇಡಿ, ನಮಗ್ ಬೇರೆ ದಾರಿನೇ ತೋಚ್ಲಿಲ್ಲ. ಕಿಕ್ಕು, ದುಡ್ಡು ನಿನಗ ಇಲ್ಲ ಡೊನೇಷನ್ಗ? ಕಿಕ್ ಅಂಕಲ್. ಓ, ನಾನು ಸತ್ತೋಗ್ತೀನಿ ಅಂತ ನಿಮಗೆ ಗೊತ್ತಾಯ್ತಾ? ಅದಕ್ಕೆ ನನ್ನ ನೋಡಕ್ ಬಂದಿದ್ದೀರಾ? ನಮ್ಮಪ್ಪ ದುಡ್ಡು ತರಕ್ಕೆ ಹೋಗಿದ್ದಾರೆ. ಖಂಡಿತ ತಂದೆ ತರ್ತಾರೆ. ತಂದಮೇಲೆ ನನಗೆ ಆಪ್ರೇಷನ್ ಆಗುತ್ತೆ. ಆಮೇಲೆ ನಾನು ಸರಿ ಹೋಗ್ತೀನಿ. ಯಾವುದೇ ಆಗಲಿ ಈಸಿಯಾಗಿ ಸಿಕ್ಬಿಟ್ರೆ ಕಿಕ್ಕಿರಲ್ಲ ಅಂತ ನೀವೇ ಹೇಳ್ತಿದ್ರಲ್ಲ ಅಂಕಲ್. ಅದು ನಿಜನೇ. ಸಾವೆಷ್ಟು ಈಸಿಯಾಗಿ ಬಂದರೆ ಕಿಕ್ಕಿರಲ್ಲ. ಭಯ ಆಗ್ತಿದೆ ಅಂಕಲ್. ನೀನೇನು ಚಿಂತೆ ಮಾಡಬೇಡ, ಆ ದೇವರು ನಿನ್ನನ್ನು ಕಾಪಾಡ್ತಾನೆ. ಟೋನಿಗೆ ನನ್ನ ಜೊತೆ ಆಟ ಆಡೋದಂದ್ರೆ ತುಂಬ ಇಷ್ಟ ಅಂಕಲ್. ಆದ್ರೆ ನನ್ಗಾಗ್ತಿಲ್ಲ ಅಂಕಲ್. ಇದು ತುಂಬ ಸೀರಿಯಸ್ ಕೇಸ್. 24 ಗಂಟೆ ಒಳಗಡೆ ಮಗುಗೆ ಆಪರೇಷನ್ ಮಾಡದೆ ಹೋದರೆ ಮಗು ಬದುಕುಳಿಯೋ ಚಾನ್ಸಸ್ ತುಂಬ ಕಡಿಮೆ. ಈಗಾಗಲೇ ಪೇರೆಂಟ್ಸ್ಗೂ ವಿಷಯ ತಿಳಿಸಿದ್ದೀನಿ, ನಿಮಗೂ ಹೇಳ್ತಾ ಇದ್ದೀನಿ. ನಾಳೆ ಬೆಳಗ್ಗೆ ಒಳಗೆ 20 ಲಕ್ಷ ಕಟ್ತೆ ಹೋದರೆ
ಆಪರೇಷನ್ ಮಾಡೋದು ತುಂಬ ಕಷ್ಟ ಆಗತ್ತೆ. ಆಯ್ತು ಡಾಕ್ಟರ್.